ಕ್ಯಾನ್ಸರ್ ಪೀಡಿತ ತಾಯಿಯ ಕಣ್ಣೀರಿನ ಕತೆ. ಅನಾಥಾಶ್ರಮದಲ್ಲಿ ಬೆಳೆದಂಥ ತ್ರಿವೇಣಿ ಮೃದು ಸ್ವಭಾವದಳಾಗಿದ್ದು, ಅದೇ ಅನಾಥಾಶ್ರಮದಲ್ಲಿ ಬೆಳೆದಂಥ ವಿಶ್ವನಾಥ್ ಎಂಬುವನ ಜೋಡಿ ಸ್ನೇಹ ಸಲಿಗೆ ಬೆಳೆದು ಪ್ರೀತಿ ಮೂಡುತ್ತದೆ. ಅನಾಥಾಶ್ರಮದ ಎಲ್ಲರ ಸಮ್ಮುಖದಲ್ಲಿ ವಿಶ್ವನಾಥ್ ಮತ್ತು ತ್ರಿವೇಣಿಗೆ ಮದುವೆಯಾಗುತ್ತದೆ. ವಿಶ್ವನಾಥ್ ಮತ್ತು ತ್ರಿವೇಣಿ ಅದೇ ಅನಾಥಾಶ್ರಮದಲ್ಲಿಯೇ ಕೆಲಸ ನಿರ್ವಹಿಸುತ್ತಿರುತ್ತಾರೆ. 6 ವರ್ಷದ ದಾಂಪತ್ಯದ ಸುಖದಲ್ಲಿ ಅವರಿಬ್ಬರಿಗೆ 2 ಗಂಡು 1 ಹೆಣ್ಣು ಮಗುವಾಗುತ್ತದೆ. ಮೊದಲನೇ ಮಗಳು ಬಂದು ನಂದಿನಿ, 5 ವರ್ಷ ತುಂಬಿತ್ತು. 2 ಮತ್ತು 3ನೇ ಮಕ್ಕಳು ಬಂದು ಅವಳಿ ಜವಳಿ ಗಂಡು ಮಕ್ಕಳು. ನವೀನ್ ಮತ್ತು ಪ್ರವೀಣ್ ಎಂಬುವವರು 3 ವರ್ಷದವರಿದ್ದರು. ಮಕ್ಕಳ ಜೋಡಿ ಮತ್ತು ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲರ ಜೋಡಿ ಸ್ನೇಹ ಸಲುಗೆಯಿಂದ ಸುಖವಾಗಿ ಜೀವನ ಕಳೆಯುತ್ತಿದ್ದರು. ಅವರ ಪ್ರೀತಿಗೆ ಯಾವುದೇ ಬಡತನವಿರಲಿಲ್ಲ. ಹೀಗೆ ಇದ್ದ ಇವರ ಜೀವನದಲ್ಲಿ ವಿಶ್ವನಾಥ್ ಬರುತ್ತಾ ಕುಡಿತದ ಚಟಕ್ಕೆ ಬಲಿಯಾಗುತ್ತಾನೆ. ತ್ರಿವೇಣಿ ತನ್ನ ಗಂಡನನ್ನು ಮನವೊಲಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ. ಕೊನೆಗೆ ವಿಶ್ವನಾಥನ ಆರೋಗ್ಯ ಹದಗೆಟ್ಟು ಮರಣ ಹೊಂದುತ್ತಾನೆ. ತ್ರಿವೇಣಿ ಹೇಗೋ ಕಷ್ಟಪಟ್ಟು ಮನೆ ಮತ್ತು ಸಂಸಾರವನ್ನು ನಿಭಾಯಿಸುತ್ತಿರುತ್ತಾಳೆ. ತ್ರಿವೇಣಿಯ ಮಗಳಾದ ನಂದಿನಿಯು 11 ವರ್ಷದವಳಿದ್ದಾಗ ಸ್ಕೂಲಿಂದ ಮನೆಗೆ ಬರುವಾಗ ರಸ್ತೆ ಅಪಘಾತವಾಗುತ್ತದೆ. ಯಾರೋ ಒಬ್ಬರು ನಂದಿನಿಯನ್ನು ಆಸ್ಪತ್ರೆಗೆ ಸೇರಿಸಿ ಅವಳ ಬಗ್ಗೆ ವಿಚಾರಿಸಿ ನಂದಿನಿಯ ತಾಯಿಯಾದ ತ್ರಿವೇಣಿಗೆ ವಿಚಾರವನ್ನು ತಿಳಿಸುತ್ತಾರೆ. ತ್ರಿವೇಣಿ ಆಘಾತದಿಂದ ಆಸ್ಪತ್ರೆಗೆ ಬಂದು ನೋಡಿದಾಗ ನಂದಿನಿಗೆ ಅತಿಯಾದ ರಕ್ತಸ್ರಾವ ಆಗಿರುವುದನ್ನು ಕಂಡು ತುಂಬ ಗಾಬರಿಯಾಗುತ್ತಾಳೆ. ನಂದಿನಿಯನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ತ್ರಿವೇಣಿಯ ಬಳಿ ಬಂದು, ನಿಮ್ಮ ಮಗಳಿಗೆ ಬ್ಲಡ್ ಅವಶ್ಯಕತೆ ಇದೆ, ಬೇಗನೆ ಬ್ಲಡ್ ಅರೇಂಜ್ ಮಾಡಿ, ಹಾಗಾದರೆ ಮಾತ್ರ ನಿಮ್ಮ ಮಗಳ ಪ್ರಾಣವನ್ನು ಉಳಿಸಬಹುದು ಎಂದು ಹೇಳುತ್ತಾರೆ. ಆಗ ತ್ರಿವೇಣಿ, ನನ್ನ ಬ್ಲಡ್ ಅನ್ನು ತೆಗೆದುಕೊಂಡು ನನ್ನ ಮಗಳ ಪ್ರಾಣವನ್ನು ಉಳಿಸಿ ಎಂದು ಹೇಳುತ್ತಾಳೆ. ಆಗ ಡಾಕ್ಟರ್, ನಿಮ್ಮ ಬ್ಲಡ್ ನಿಮ್ಮ ಮಗಳಿಗೆ ಸರಿ ಹೊಂದುತ್ತದೆ ಇಲ್ಲವೋ ಎಂದು ನಾನು ಪರೀಕ್ಷೆ ಮಾಡಿ ಆಮೇಲೆ ನಿಮ್ಮ ಬ್ಲಡ್ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಆಗ ತ್ರಿವೇಣಿಯ ಬ್ಲಡ್ ಪರೀಕ್ಷೆ ಮಾಡಿದಾಗ ತ್ರಿವೇಣಿಗೆ ಬ್ಲಡ್ ಕ್ಯಾನ್ಸರ್ ಇರುವುದು ಗೊತ್ತಾಗುತ್ತದೆ. ತ್ರಿವೇಣಿಯನ್ನು ಡಾಕ್ಟರ್ ತಮ್ಮ ಬಳಿ ಕರೆಸಿಕೊಂಡು, ನಿಮಗೆ ಬ್ಲಡ್ ಕ್ಯಾನ್ಸರ್ ಇದೆ, ಹಾಗಾಗಿ ನಿಮ್ಮ ಬ್ಲಡ್ ನಿಮ್ಮ ಮಗಳಿಗೆ ಕೊಡಲಾಗುವುದಿಲ್ಲ, ನಾವೇ ಆಸ್ಪತ್ರೆಯಲ್ಲಿ ಬ್ಲಡ್ ಅರೇಂಜ್ ಮಾಡಿ ನಿಮ್ಮ ಮಗಳ ಪ್ರಾಣವನ್ನು ಉಳಿಸಿದ್ದೇವೆ ಎಂದು ಹೇಳುತ್ತಾರೆ. ಆಗ ತ್ರಿವೇಣಿಗೆ ತನ್ನ ಮಗಳು ಬದುಕಿದ್ದು ಒಂದು ಕಡೆ ಸಂತೋಷವಾದರೆ ತನಗೆ ಬ್ಲಡ್ ಕ್ಯಾನ್ಸರ್ ಇರುವುದು ತಿಳಿದು ಶಾಕ್ ಆಗುತ್ತಾಳೆ. ಡಾಕ್ಟರ್ ಬಳಿ ಇದಕ್ಕೇನಾದರೂ ಪರಿಹಾರ ಇದೆ ಎಂದು ಕೇಳುತ್ತಾಳೆ. ತ್ರಿವೇಣಿಯು, ಆದರೆ ಡಾಕ್ಟರ್, ಆ ಕಾಲ ಮಿಂಚಿ ಹೋಗಿದೆ, ನೀವಿನ್ನು ಉಳಿಯುವುದು 6 ತಿಂಗಳು ಮಾತ್ರ ಎಂದು ಹೇಳಿ ಕಳಿಸುತ್ತಾರೆ. ನಾವು ಇದನ್ನು ನಿಮಗೆ ಡೈರೆಕ್ಟಾಗಿ ಹೇಳಬೇಕಾದ ಸಂದರ್ಭ ಒದಗಿ ಬಂದಿದೆ, ಏಕೆಂದರೆ ನೀವು ಅನಾಥರು ಎಂಬ ವಿಷಯ ತಿಳಿದು ಮುಂದೆ ಏನು ಮಾಡುವುದು ಎಂದು ತೋಚದೆ ನಿಮಗೆ ಹೇಳಿದ್ದೇವೆ ಎಂದು ಹೇಳಿದರು. ಆಗ ತ್ರಿವೇಣಿ ಹೇಗೋ ಧೈರ್ಯ ಮಾಡಿ ಮಗಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗುತ್ತಾಳೆ. ಮನೆಗೆ ಬಂದ ರಾತ್ರಿ ತ್ರಿವೇಣಿಯು ಅಳುತ್ತಾ ದೇವರ ಮುಂದೆ, ನಾನೇನು ತಪ್ಪು ಮಾಡಿದೆ, ನನಗೇಕೆ ಈ ಶಿಕ್ಷೆ, ಯಾರೋ ನನ್ನನ್ನು ಎತ್ತು ಈ ಅನಾಥಾಶ್ರಮದಲ್ಲಿ ಬಿಟ್ಟು ಹೋದರು, ಅನಾಥಾಶ್ರಮದಲ್ಲಿ ಬೆಳೆದೆ, ಅದೇ ಅನಾಥಾಶ್ರಮದಲ್ಲಿ ಜೊತೆಗಾರನಾದ ವಿಶ್ವನಾಥ್ ಎಂಬುವನನ್ನು ಮದುವೆ ಕೂಡ ಆದೆ, ಅವರು ಕುಡಿತದ ಚಟಕ್ಕೆ ಬಲಿಯಾದರು, ನಾನು ವಿಧವೆಯಾಗಿ ಹೇಗೋ ಕಷ್ಟಪಟ್ಟು ಈ 3 ಮಕ್ಕಳ ಮುಖವನ್ನು ನೋಡಿ ಜೀವನ ಮಾಡುತ್ತಿದ್ದೀನಿ, ಆದರೂ ನಿನಗೆ ಸಮಾಧಾನ ಆಗುತ್ತಿಲ್ಲವಲ್ಲ ದೇವರೇ, ಈಗ ನನಗೆ ಕ್ಯಾನ್ಸರ್ ಎಂಬ ಮಹಾರೋಗ, ಅದು 6 ತಿಂಗಳು ಮಾತ್ರ ನಾನು ಬದುಕುವುದಂತೆ, ಮುಂದೆ ನನ್ನ ಮಕ್ಕಳನ್ನು ನೋಡಿಕೊಳ್ಳುವುದಾದರೂ ಯಾರು, ನನ್ನಂತೆ ನನ್ನ ಮಕ್ಕಳು ಕೂಡ ಅನಾಥರಾಗಬೇಕೇ ಎಂದು ಗೋಳಾಡಿ ದೇವರ ಮುಂದೆ ಅಳುತ್ತಾ ಕುಳಿತಿದ್ದಳು. ತ್ರಿವೇಣಿ ದೇವರ ಮುಂದೆ ಈ ಅಳುತ್ತಾ ಹೇಳುತ್ತಿರುವ ಮಾತುಗಳನ್ನು ಕೇಳಿಸಿಕೊಂಡ ನಂದಿನಿ ತುಂಬ ವ್ಯಥೆಪಟ್ಟಳು. ನಂದಿನಿ 11 ವರ್ಷದವಳು ಇದ್ದರೂ ಅವಳಿಗೆ ಅವಳ ತಾಯಿ ಆಡುತ್ತಿರುವ ಮಾತುಗಳು ಎಲ್ಲ ಅರ್ಥವಾಗಿತ್ತು. ತಾಯಿ ಬಳಿ ಬಂದು, ನೀ ಆಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ ಎಂದು ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳತೊಡಗಿದಳು. ಆಗ ತ್ರಿವೇಣಿ ನಂದಿನಿಯನ್ನು ಸಮಾಧಾನಪಡಿಸಿ ಮಗಳಿಗೆ ಧೈರ್ಯ ತುಂಬಿ ಮಲಗಿಸಿದಳು. ತ್ರಿವೇಣಿಯು ಅನಾಥಾಶ್ರಮದಲ್ಲಿ ಬೆಳೆದು ಬಂದಿದ್ದರಿಂದ ತನ್ನ ಮಕ್ಕಳನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಲು ಇಷ್ಟ ಇಲ್ಲದ ಕಾರಣ ತನ್ನ ಮಕ್ಕಳು ಆಗದೇ ಇರುವಂಥವರಿಗೆ ದತ್ತು ಕೊಟ್ಟು ಹೋಗಬೇಕೆಂದು ನಿರ್ಧರಿಸಿ ಟಿವಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಜಾಹೀರಾತುಗಳನ್ನು ಹಾಕುವಂತೆ ಮಾಡಿದಳು. ಆ ಜಾಹೀರಾತುಗಳನ್ನು ನೋಡಿದ ಕೆಲವೊಂದು ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳು ಬಂದು ತ್ರಿವೇಣಿಯ 9 ವರ್ಷದ ಅವಳಿ ಜವಳಿ ಗಂಡು ಮಕ್ಕಳಾದ ನವೀನ್ ಮತ್ತು ಪ್ರವೀಣನ್ನು ದತ್ತು ಪಡೆದುಕೊಂಡರು. ತನ್ನ ಮಕ್ಕಳು ತನ್ನನ್ನು ಬಿಟ್ಟು ಹೋಗಲು ನಿರಾಕರಿಸಿದಾಗ ಅವರ ಮನವೊಲಿಸಿ ತುಂಬ ವ್ಯಥೆಪಟ್ಟು ತ್ರಿವೇಣಿಯು ತನ್ನ 2 ಅವಳಿ ಜವಳಿ ಗಂಡು ಮಕ್ಕಳನ್ನು ಅವರಿಗೆ ಒಪ್ಪಿಸಿದಳು. ಕೊನೆಗೆ ಉಳಿದಿದ್ದು 11 ವರ್ಷದ ನಂದಿನಿ. ಅವಳಂತೂ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಆಟನೇ ಹಿಡಿದಿದ್ದಳು. ಆಗ ತ್ರಿವೇಣಿ, ನಾನು ಮುಂದೆ ಸತ್ತು ಹೋದರೆ ನೀನು ಅನಾಥವಾಗುತ್ತೀಯ ಮಗಳೇ, ನನಗೆ ನಿನ್ನನ್ನು ಅನಾಥೆಯಾಗಿ ಬಿಟ್ಟು ಹೋದರೆ ನನ್ನ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ, ನಾನು ಸತ್ತ ನಂತರ ನನ್ನ ಆತ್ಮಕ್ಕೆ ಶಾಂತಿ ದೊರೆಯಬೇಕಾದರೆ ನಿನ್ನನ್ನು ಯಾರು ದತ್ತು ತೆಗೆದುಕೊಳ್ಳಲು ಬರುತ್ತಾರೆಯೋ ಅವರನ್ನೇ ನೀನು ಸ್ವಂತ ತಂದೆ ತಾಯಿ ಎಂದು ಭಾವಿಸಿ ಅವರೊಟ್ಟಿಗೆ ಸುಖವಾಗಿ ಜೀವನ ಮಾಡಬೇಕು ಎಂದು ಹೇಳುತ್ತಾಳೆ.
ವಿಧಿ ಇಲ್ಲದೆ ನಂದಿನಿ ಕೂಡ ತಾಯಿಯ ಮಾತಿಗೆ ಒಪ್ಪುತ್ತಾಳೆ. ಕೊನೆಗೆ ನಂದಿನಿಯನ್ನು ಕೂಡ ದತ್ತು ತೆಗೆದುಕೊಳ್ಳಲು ಒಂದು ಕುಟುಂಬ ಬರುತ್ತದೆ. ಆ ಕುಟುಂಬದಲ್ಲಿ ನಂದಿನಿ ಬೆರೆಯುತ್ತಾಳೆ. ತ್ರಿವೇಣಿ ಹೀಗೆ ತನ್ನ ಮಕ್ಕಳಾಗದೇ ಇರ್ತಕ್ಕಂಥ ದಂಪತಿಗಳಿಗೆ ದತ್ತು ಕೊಟ್ಟು ಪ್ರಾಣ ಬಿಡುತ್ತಾಳೆ. ಹಿರಿಯ ಮಗಳಾದ ನಂದಿನಿಗೆ ಅನಾಥಾಶ್ರಮದ ಹಿರಿಯ ಜೀವ ತ್ರಿವೇಣಿಯು ಸತ್ತಂತ ವರದಿಯನ್ನು ತಲುಪಿಸುತ್ತಾರೆ. ಆಗ ನಂದಿನಿಯು ತನ್ನ ತಮ್ಮಂದಿರು ಇರ್ತಕ್ಕಂಥ ಮನೆಗೆ ಹೋಗಿ ತಮ್ಮಂದಿರನ್ನು ಕರೆದುಕೊಂಡು ಬಂದು ತಾಯಿಯ ಅಂತ್ಯಕ್ರಿಯೆಯನ್ನು ಮಾಡಿ ಅವಳ ಆತ್ಮಕ್ಕೆ ಶಾಂತಿ ದೊರೆಯುವಂತೆ ಮಾಡಿ ತಮ್ಮನ್ನು ದತ್ತು ಪಡೆದುಕೊಂಡಿರ್ತಕ್ಕಂಥವರ ಮನೆಗೆ ಹಿಂದಿರುಗಿರುತ್ತಾರೆ. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.